ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಹೇಳತೀರದಾಗಿದೆ ವೃದ್ಧರ ಗೋಳು. ಪಾಪ ಮನೆ ಬಿಟ್ಟು ಜಿಲ್ಲಾಸ್ಪತ್ರೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ವೃದ್ಧರು. ಅದು ಒಂದೆರಡು ದಿನಗಳಿಂದ ಅಲ್ಲ, 9 ತಿಂಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಾರಂತೆ ವೃದ್ಧರು. ರಾಮಾಂಜನೇಯಲು ಅಂತ ಹೇಳಿ ಇವ್ರ ಹೆಸರು. ಇವರನ್ನ ಕರ್ಕೊಂಡು ಬಂದು ರಾಮಾಂಜನೇಯಲಿ ಅವರನ್ನ ಅಡ್ಮಿಟ್ ಮಾಡಿ ಹೋಗಿರೋದು ಬಿಟ್ರೆ ಯಾರೊಬ್ಬರೂ ಬಂದಿಲ್ಲ ಇವ್ರ ಕಡೆಗೆ ನೋಡೋದಕ್ಕೆ ಕುಟುಂಬದವರು. ಹೊಸಪೇಟೆ ನಿವಾಸಿ ಆಗಿರುವಂಥ ಈ ವೃದ್ಧ ರಾಮಾಂಜನೇಯಲು ಮೋಸ ಮಾಡಿ ತನ್ನ ಮನೆಗಳನ್ನು ತನ್ನ ಹೆಸರಿಗೆ ಬರ್ಸ್ಕೊಬಿಟ್ಟಿದಾರಂತೆ ಮಗ. ನನಗೆ ಬಿಡುಗಾಸು ಕೂಡ ಕೊಟ್ಟಿಲ್ಲ, ಮನೆಯಿಂದ ಹೊರಗೆ ಹಾಕಿದ್ದಾನೆ ಅಂಥೇಳಿ TV ನೈನ್ ಹತ್ರ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ ರಾಮಾಂಜನೇಯ ಅವರು. ಸೊ ಪಾಪ ಇದು ಕೊಪ್ಪಳದಲ್ಲಾಗಿರುವಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಈ ಥರದ ಒಬ್ಬ ವೃದ್ಧ, ಇದು ಒಂದು ಕೇಸ್ ಸ್ಟಡಿ ನಮಗೆ ಲಭ್ಯವಾಗಿರುವಂಥದ್ದು. ಇಂದ ತುಂಬ ಜನ ಇದೆ, 100 ಜನ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂಥದ್ರ ಬಗ್ಗೆ ಬಂದಿರುವಂತಹ ಮಾಹಿತಿ ನಿಜಕ್ಕೂ ಶಾಕಿಂಗ್. ಯಾಕಂದರೆ ವೃದ್ಧರನ್ನು ಚಿಕಿತ್ಸೆಗೆ ಅಂಥೇಳಿ ಸೇರಿಸೋದು, ನಂತರ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋದು. ಇವ್ರ ಹತ್ರ ಆಸ್ತಿ ಗೀಸ್ತಿ ಎಲ್ಲ ಬರೆಸ್ಕೊಂಡು ಮನೆ ಮಕ್ಕಳೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಕುಟುಂಬದವರೇ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಚಿಕಿತ್ಸೆಗೆ ದಾಖಲಾಗಿರುವಂಥ ವಯೋವೃದ್ಧರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಗುಣಮುಖರಾದ ಬಳಿಕ ಮಕ್ಕಳು ಇವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಒಂದರಲ್ಲೇನೆ ಸುಮಾರು 150 ಈ ರೀತಿ ಪ್ರಕರಣಗಳಾಗಿವೆ. ಇದು ಸರಿಯಾದ ಕ್ರಮ ಅಲ್ಲ, ಇದು ನಿಜಕ್ಕೂ ಕೂಡ ಅಮಾನವೀಯ ಕೃತ್ಯ ಅಂಥೇಳಿ ಬೆಂಗಳೂರಿನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಈಗಾಗಲೇ ನಾನು ಎಲ್ಲ ಡೈರೆಕ್ಟರ್ಸ್ಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಏನಂದರೆ ಆಸ್ಪತ್ರೆಗಳಲ್ಲಿ ವೃದ್ಧ ಏನು ತಂದೆ ತಾಯಿಯನ್ನು ಅಲ್ಲಿ ಆಸ್ಪತ್ರೆ ಚಿಕಿತ್ಸೆಗೆ ಅಂತ ದಾಖಲೆ ಮಾಡಿದ ಮೇಲೆ ಅವ್ರು ಗುಣಮುಖರಾದ ಮೇಲೂ ಕೂಡ ಅವರಿಗೆ ವಾಪಸ್ ಕರೆದುಕೊಂಡು ಹೋಗದೇ ಇರತಕ್ಕಂಥ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬೆಳಗಾಂನಲ್ಲೇ ಸುಮಾರು 150 ಜನರನ್ನು ಈ ರೀತಿ ಇದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ. ನಾವು ಅವರಿಗೆ ಪಾಪ ಅವರ ಮಕ್ಕಳನ್ನು ಸಂಪರ್ಕ ಮಾಡಿದಾಗ ಅವ್ರು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅವರಿಗೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದೀವಿ. ಇಂಥ ಒಂದು ಪ್ರಕರಣ ಇದು ಸರಿಯಾದದ್ದಲ್ಲ. ಯಾಕಂದರೆ ಇದೊಂದು ಅಮಾನವೀಯ ಕೃತ್ಯ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ತಂದೆ ತಾಯಿಯನ್ನು ನಾವು ದೇವರ ಸಮಾನಾಗಿ ನೋಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಅದರಲ್ಲಿ ಈ ರೀತಿ ತಂದೆ ತಾಯಿಯನ್ನು ಇಳಿ ವಯಸ್ಸಿನಲ್ಲಿ ಅವರಿಗೆ ಅಬೆಂಡನ್ ಮಾಡಿದ್ರೆ ಅವ್ರು ಏನು ಮಾಡಬೇಕು ಪಾಪ. ಹಾಗಾಗಿ ಈ ಒಂದು ಅವರಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದು ನಮ್ಮ ಸಮಾಜದ ಒಂದು ಕರ್ತವ್ಯ ಅಂತ ನನ್ನ ಭಾವನೆ. ಹಾಗಾಗಿ ಸರ್ಕಾರ ಅವರಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಈಗಾಗಲೇ ನಾನು ಎಲ್ಲ ಡೈರೆಕ್ಟರ್ಸ್ಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಏನಂದರೆ ಆಸ್ಪತ್ರೆಗಳಲ್ಲಿ ವೃದ್ಧ ಏನು ತಂದೆ ತಾಯಿಯನ್ನು ಅಲ್ಲಿ ಆಸ್ಪತ್ರೆ